ಮಾಂಗಲ್ಯ ಸರ ಕದಿಯೋಕೆ ಯತ್ನಿಸಿದ್ರು ಇಬ್ಬರು ಆರೋಪಿಗಳು. ಸಾರ್ವಜನಿಕರಿಗೆ ಸಿಕ್ಕಿಬಿದ್ರು. ಧರ್ಮದೇಟು ಬಿದ್ದಿದ್ವು. ಅವರು ಕುಸಿದು ಬಿದ್ದವರಂತೆ ಮಲಗಿಬಿಟ್ರು. 112ಗೆ ಕರೆ ಮಾಡಲಾಯಿತು. 108ಗೂ ಕರೆ ಮಾಡಿದ್ರು. ಅಟ್ ದಿ ಸ್ಪಾಟ್ ಪೊಲೀಸರು ಮತ್ತು ಆಂಬ್ಯುಲೆನ್ಸ್ ಎಂಟ್ರಿ ಕೊಟ್ಟಿತ್ತು. ಇಬ್ಬರನ್ನು ಆಂಬ್ಯುಲೆನ್ಸ್ಗೆ ಹಾಕಲಾಯಿತು. ಅವರಿಬ್ಬರು ಪ್ರಜ್ಞೆ ತಪ್ಪಿದವರಂತೆಯೇ ಬಿದ್ದಿದ್ರು. ಆದ್ರೆ ಜಸ್ಟ್ 5 ನಿಮಿಷ ಆಂಬ್ಯುಲೆನ್ಸ್ ಸರ್ವಿಸ್ ರಸ್ತೆಗೆ ಎಂಟ್ರಿ ಕೊಡುತ್ತಲೇ ಎಸ್ಕೇಪ್. ಆ ಇಬ್ಬರು ಎಸ್ಕೇಪ್. ಇಲ್ಲಿಂದ ಆರಂಭವಾಗುತ್ತವೆ ಪ್ರಶ್ನೆಗಳು. ಅವರಿಬ್ಬರು ಸರ ಕದ್ದು ಪರಾರಿಯಾಗ್ತಿದ್ರು. ಹೀಗಾಗಿ ಹಿಡಿದು 4 ಇಕ್ಕಿದ್ದೀವಿ ಅಂತ ಸಾರ್ವಜನಿಕರು ಸ್ಥಳಕ್ಕೆ ಬಂದ ಪೊಲೀಸರಿಗೆ ಹೇಳಿದ್ರು. ಆದ್ರೂ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯೋಕೆ ಆಂಬ್ಯುಲೆನ್ಸ್ ಒಳಗೆ ಹಾಕಿದಾಗ ಯಾವ ಪೊಲೀಸರು ಅವರ ಜೊತೆ ಹೋಗ್ಲಿಲ್ಲ. ಯಾಕೆ? ಇನ್ನು ಆಂಬ್ಯುಲೆನ್ಸ್ ಚಾಲಕ ನಮ್ಗೆ ಇವ್ರು ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ ಅಂದಿದ್ದ. ಆದ್ರೆ ಸ್ಪಾಟಿಗೆ ಹೋದಾಗ ಜನ ಮಾತಾಡಿರಲ್ವಾ, ಅದನ್ನ ಇವರು ಕೇಳಿಸಿಕೊಂಡೇ ಇರ್ಲಿಲ್ವಾ ಗೊತ್ತಿಲ್ಲ. ಜನರಿಂದ ಹೊಡೆತ ತಿಂದಿದ್ದ ಇಬ್ಬರನ್ನ ಆಂಬ್ಯುಲೆನ್ಸ್ಗೆ ಹಾಕೊಂಡು ಹೊರಟಿತ್ತು ಆಂಬ್ಯುಲೆನ್ಸ್. ಆದ್ರೆ 5 ನಿಮಿಷ ಅವರಿಬ್ಬರು ಆಂಬ್ಯುಲೆನ್ಸ್ ನೊಳಗಿದ್ದ ಸಚಿನ್ ಎಂಬಾತನಿಗೆ ಹೊಡೆದು ಗಾಜು ಒಡೆದುಕೊಂಡು ಹೊರಹಾರಿ ಎಸ್ಕೇಪ್. ಈ ರೀತಿ ಎಸ್ಕೇಪ್ ಆಗಿ ಹೋದವರ ಪೈಕಿ ಒಬ್ಬ ನಟೋರಿಯಸ್, ಹೆಸರು ಜಯಂತ್ ಅಲಿಯಾಸ್ ಬ್ಯಾಟರಿ ಜಯಂತ್. 2 ದಿನಗಳ ಬಳಿಕ ನೆಲಮಂಗಲದ ಗೋವೇನಹಳ್ಳಿ ಕೆರೆಯಲ್ಲಿ ಅವನ ಶವ ತೇಲುತ್ತಿತ್ತು. ಏನಾಯ್ತು? ಆ 48 ಗಂಟೆಗಳಲ್ಲಿ ನಿಜಕ್ಕೂ ಆಗಿದ್ದೇನು? ಅವನು ಸತ್ತಿದ್ದು ಹೇಗೆ? ತಪ್ಪಿಸಿಕೊಳ್ಳುವ ಬರದಲ್ಲಿ ಕತ್ತಲಲ್ಲಿ ಕಾಣದೆ ಕೆರೆಗೆ ಬಿದ್ದು ಪ್ರಾಣ ಬಿಟ್ನ, ಅಥವಾ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ನ, ಅಥವಾ ಮತ್ತಿನ್ನೇನಾದ್ರೂ ಮಿಸ್ಟ್ರಿ ನಡೆದಿದ್ಯಾ? 2 ಬಾರಿ ಪೊಲೀಸರ ಗುಂಡೇಟು ತಿಂದು 3ನೇ ಬಾರಿಗೆ ಪ್ರಾಣ ಬಿಟ್ಟವನ ಇನ್ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟಕ್ಕೂ ಏನಾಯ್ತು? ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿಜಕ್ಕೂ ಆಗಿದ್ದೇನು? ಮೊದಲಿಗೆ ತ್ಯಾಮಗೊಂಡ್ಲು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಚೈನ್ ಸ್ನ್ಯಾಚಿಂಗ್. ತ್ಯಾಮಗೊಂಡ್ಲು ಹೋಬಳಿಯ ಮಹಿಮಾಪುರದ ಸಮೀಪ ಭಾನುವಾರ ಸಂಜೆ ಮಹಿಳೆಯೊಬ್ಬರು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದಾಗ ಬೈಕ್ನಲ್ಲಿ ಬಂದ ಇಬ್ರು ಆಕೆಯ ಮೇಲೆ ದಾಳಿ ಮಾಡಿ ಮಾಂಗಲ್ಯ ಸರವನ್ನ ಕಿತ್ಕೊಳ್ಳೋಕೆ ಯತ್ನಿಸಿದ್ರು. ಅರ್ಧ ಸರ ಆರೋಪಿಗಳ ಕೈ ಸೇರಿತ್ತು, ಇನ್ನರ್ಧ ಸರ ಆ ಮಹಿಳೆಯ ಬಳಿ ಇತ್ತು. ಸರ ಕಿತ್ತವರು ಇಬ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಂಡ ನಟೋರಿಯಸ್ ಪಾತಕಿ ಜಯಂತ್ ಅಲಿಯಾಸ್ ಬ್ಯಾಟರಿ ಜಯಂತ್, ಮತ್ತೊಬ್ಬ ಯತೀಶ. ಮಹಿಳೆ ಕೂಗಿಕೊಂಡಿದ್ರು. ನಂತರ ಕರೆ ಮಾಡಿ ತನ್ನ ಕುಟುಂಬದವರಿಗೆ ತಿಳಿಸಿದ್ದಾರೆ. ಅವರಿಬ್ರು ಮಹಿಮಾಪುರ ಬಳಿ ತಗಲಾಕಿಕೊಂಡಿದ್ರು. ಜನ ಅವರಿಬ್ಬರನ್ನ ಹಿಡಿದಿದ್ರು. ನಂತರ ಧರ್ಮದೇಟು ಕೊಟ್ಟಿದ್ರು. ಹೊಡೆತ ತಪ್ಪಿಸಿಕೊಳ್ಳೋಕೆ ಡವ್ ಮಾಡಿದ್ರು. ಪ್ರಜ್ಞೆ ತಪ್ಪಿದವರಂತೆ ಬಿದ್ದು ಬಿಟ್ರು. ಸ್ಥಳೀಯರು ತಕ್ಷಣ 112ಗೆ ಹಾಗೂ 108ಗೆ ಕರೆ ಮಾಡಿದ್ರು. ಪೊಲೀಸರು ಮತ್ತು ಆಂಬ್ಯುಲೆನ್ಸ್ನವರು ಸ್ಪಾಟಿಗೆ ಬಂದಿದ್ರು. ಇದಿಷ್ಟು ಘಟನೆ ಕಟ್ ಅಂಡ್ ಕ್ಲಿಯರ್ ಆಗಿ ಜನರ ಕಣ್ಣ ಮುಂದೆಯೇ ನಡೆದಿತ್ತು. ಸರಗಳ್ಳರು ಸಿಕ್ಕಿಬಿದ್ದಿದ್ರು. ಅವರಿಬ್ಬರನ್ನು ಆಂಬ್ಯುಲೆನ್ಸ್ಗೆ ತುಂಬಿ ಕಳಿಸಲಾಯಿತು. ಸ್ಥಳೀಯರು ಮಾತಾಡಿಕೊಳ್ತಿದ್ರು. ಸರ ಕದ್ದು ಎಸ್ಕೇಪ್ ಆಗ್ತಿದ್ರು, ಹಿಡಿದು 4 ಬಿಟ್ಟಿದ್ದೀವಿ ಅಂತ ಮಾತಾಡಿದ್ರು. ಇದೇ ಮಾತನ್ನ ಪೊಲೀಸರಿಗೂ ಹೇಳಿದ್ರು. ಆ ಕ್ಷಣದಲ್ಲಿ ಪೊಲೀಸರು ಇವರನ್ನ ಕೇವಲ ಅಸ್ವಸ್ಥರಾದ ಇಬ್ಬರು ವ್ಯಕ್ತಿಗಳು ಅಂತ ನೋಡಿದ್ರ. ಸರಗಳ್ಳರು ಅಂತ ನೋಡದೆ ಅವರ ಜೊತೆ ಯಾರೂ ಕೂಡ ಹೋಗದೆ ಆಂಬ್ಯುಲೆನ್ಸ್ ನಲ್ಲಿ ಇಬ್ಬರನ್ನೇ ಕೂರಿಸಿ ಕಳಿಸಿಬಿಟ್ರು. ಆಂಬ್ಯುಲೆನ್ಸ್ ನಲ್ಲಿ ಕುಖ್ಯಾತ ಪಾತಕಿ ಜಯಂತ್ ಮತ್ತು ಯತೀಶ್. ಹೇಳಿ ಕೇಳಿ ಜಯಂತ್ ರೌಡಿ ಶೀಟರ್. ಅವನ ವಿರುದ್ಧ ಸುಮಾರು 18ಕ್ಕೂ ಹೆಚ್ಚು ಪ್ರಕರಣಗಳು ಆಕ್ಟಿವ್ ಆಗಿದ್ವು. ಇಂಥವನನ್ನ ಪೊಲೀಸರು ಆಂಬ್ಯುಲೆನ್ಸ್ ನಲ್ಲೇ ಹಾಕಿ ತಾವ್ಯಾರು ಹೋಗದೆ ಕಳಿಸ್ಬಿಟ್ರಂತೆ. ಅಬ್ಬಾ, ಏನ್ ಸ್ಟೋರಿ ಗುರು. ಇರ್ಲಿ, ಆಂಬ್ಯುಲೆನ್ಸ್ ಮುಂದೆ ಹೋಗ್ತಿತ್ತು. 112 ಪೆಟ್ರೋಲ್ ವೆಹಿಕಲ್
ಚಂದ್ರಕಾಂತ್ ಸಾಹೇಬ್ರು ಹೇಳುವಂತೆ ಬೇರೆ ಕೇಸ್ ಅಟೆಂಡ್ ಮಾಡೋಕೆ ಹೋಗಿಬಿಡ್ತಂತೆ. ಅಬ್ಬೋ, ಆ ಮಹಿಮಾಪುರದಿಂದ ಹೈವೇಗೆ ಬರತಕ್ಕಂಥ ಸ್ಥಳಕ್ಕೆ, ಹೈವೇಗೆ ಟಚ್ ಆಗೋ ಜಾಗದಲ್ಲಿ ಒಂದು ಅಂಡರ್ ಬ್ರಿಡ್ಜ್ ಕಡೆ ಯೂ ಟರ್ನ್ ತಗೋಬೇಕು ನೆಲಮಂಗಲ ಹೋಗ್ಲಿಕ್ಕೆ. ಅಲ್ಲಿ ಡೆಡ್ ಸ್ಲೋ ಆಗ್ತದೆ, ವೆಹಿಕಲ್ ನಿಲ್ತದೆ. ಆವಾಗ ಅದರಲ್ಲಿರ್ತಕ್ಕಂಥ ಸಚಿನ್ ನರ್ಸು ಹಾಗೂ ಸಿದ್ದರಾಜು ಅಂತ ಹೇಳ್ಬಿಟ್ಟು ಡ್ರೈವರು, ಅವ್ರ ಮೇಲೆ ನರ್ಸ್ ಮೇಲೆ ದೂಕ್ ಬಿಟ್ಟು ಕೆಳಗೆ ದುಮ್ಕು ಓಡೋಗ್ತಾರೆ. ಯಾರು? ಜೈನ್ ಅಂಡ್ ಯತೀಶ್. ಈ ದಿನ ಬಾಡಿ ಈ ಗೋವಿನಲ್ಲಿ ಕೆರೆಯಲ್ಲಿ ತೇಲಿದೆ. ಪೊಲೀಸ್ ವಶದಲ್ಲೇ ಆಸ್ಪತ್ರೆಗೆ ಹೋಗಬೇಕಿದ್ದ ಆರೋಪಿಗಳಿಬ್ಬರೇ ಆಂಬ್ಯುಲೆನ್ಸ್ ನಲ್ಲಿ ಇದ್ರು. ಆಸ್ಪತ್ರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಅವರು ಎದ್ದು ಕೂತ್ರು. ಕುಡಿಯೋಕೆ ನೀರು ಕೇಳಿದ್ರು. ಅವರನ್ನ ಶುಶ್ರೂಷೆ ಮಾಡುತ್ತಿದ್ದ ಸಚಿನ್ ಎಂಬಾತ ನೀರು ಕೊಟ್ಟಿದ್ದ. ಆಮೇಲೆ ಆತನನ್ನ ನೂಕಿದ್ರು. ನಂತರ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಲವನಹಳ್ಳಿ ಸಮೀಪ ಆಂಬ್ಯುಲೆನ್ಸ್ ಗಾಜು ಹೊಡೆದು ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ರು. ಇದು ಸದ್ಯ ಚಾಲ್ತಿಯಲ್ಲಿರೋ ಕತೆ. ಈ ರೀತಿ ಎಸ್ಕೇಪ್ ಆದವರು ಎತ್ತ ಓಡಿದ್ರು. ಇವರಿಬ್ರು ತಪ್ಪಿಸಿಕೊಂಡು ಓಡಿದ್ರು ಅನ್ನೋ ವಿಚಾರ ಇವರ ಹಿಂದೆಯೇ ಬರ್ತಿದ್ದ 112 ಸಿಬ್ಬಂದಿಗೆ ಕಾಣ್ಲಿಲ್ವಾ? ಓ, ಅವರು ಬೇರೆ ಕೇಸ್ ಅಟೆಂಡ್ ಮಾಡೋಕೆ ಹೋಗಿದ್ರು ಅಂತ SP ಸಾಹೇಬ್ರು ಹೇಳಿದ್ರಲ್ವಾ? ಓಕೆ, ಈ ರೀತಿ ತಪ್ಪಿಸಿಕೊಂಡ ಜಯಂತ್ ಮುಂದೆ ಏನಾದ, ಹೆಂಗೆ ಸತ್ತ ಅನ್ನೋದೇ ಇಂಟ್ರೆಸ್ಟಿಂಗ್. ನಂತರ 48 ಗಂಟೆಗಳ ಮೌನ. ಇಬ್ಬರು ಎಸ್ಕೇಪ್ ಆದ 48 ಗಂಟೆಗಳ ಬಳಿಕ ಕೆರೆಯಲ್ಲಿ ತೇಲಿತ್ತು ಅದೊಂದು ಶವ. ಇತ್ತ ಪೊಲೀಸರು ಹುಡುಕಾಟದಲ್ಲೇ ಇದ್ರ ಗೊತ್ತಿಲ್ಲ. ಆದ್ರೆ 48 ಗಂಟೆಗಳ ಬಳಿಕ ನೆಲಮಂಗಲ ತಾಲೂಕಿನ ದೊಡ್ಡೇರಿ ಸಮೀಪದ ಗೋವೇನಹಳ್ಳಿ ಕೆರೆಯಲ್ಲೇ ಒಂದು ಶವ ತೇಲಿತ್ತು. ಸುದ್ದಿ ತಿಳಿದು ಸ್ಪಾಟಿಗೆ ಬಂದ ಪೊಲೀಸರು ಶವವನ್ನ ಮೇಲಕ್ಕೆತ್ತಿಸಿ ನೋಡಿದ್ರೆ ಅವನು ಮತ್ತಿನ್ಯಾರು ಅಲ್ಲ, ಎಸ್ಕೇಪ್ ಆಗಿದ್ದ ನಟೋರಿಯಸ್ ಪಾತಕಿ ಜಯಂತ್ ಅಲ್ಲಿ ಉಸಿರು ನಿಲ್ಲಿಸಿದ್ದ. ಪೊಲೀಸರ ಪ್ರಾಥಮಿಕ ಶಂಕೆ, ಆಂಬ್ಯುಲೆನ್ಸ್ ನಿಂದ ತಪ್ಪಿಸ್ಕೊಂಡು ಓಡುವಾಗ ಆಯಾ ತಪ್ಪಿ ಕೆರೆಗೆ ಬಿದ್ದು ನೀರಿನಲ್ಲಿ ಮುಳುಗಿ ಮೃತಪಟ್ಟಿರಬಹುದು. ಆದ್ರೆ ಇದು ಪ್ರಾಥಮಿಕ ಶಂಕೆ ಮಾತ್ರ, ಅಂತಿಮ ಕಾರಣವಲ್ಲ. ಮರಣೋತ್ತರ ಪರೀಕ್ಷೆ, ದೇಹದ ಗಾಯಗಳ ಪರಿಶೀಲನೆ ಮತ್ತು ತನಿಖೆಯ ನಂತರವೇ ಸತ್ಯ ಗೊತ್ತಾಗಬೇಕು. ಇಲ್ಲಿಂದಲೇ ಅನುಮಾನಗಳು ಶುರುವಾಗ್ತವೆ. ಪ್ರಶ್ನೆ ನಂಬರ್ 1. ಸಾರ್ವಜನಿಕರಿಂದ ಧರ್ಮದೇಟು ತಿಂದ ಇಬ್ಬರನ್ನು ಪೊಲೀಸರು ಆಸ್ಪತ್ರೆಗೆ ಕರೆದೊಯ್ಯುವಾಗ ಭದ್ರತೆ ಯಾಕಿರಲಿಲ್ಲ? ಪ್ರಶ್ನೆ ನಂಬರ್ 2. 112ಗೆ ಕರೆ ಮಾಡಿದಾಗ ಸ್ಥಳೀಯರು ಆರೋಪಿಗಳ ಬಗ್ಗೆ ಏನು ಮಾಹಿತಿ ನೀಡಿದ್ರು? ಪ್ರಶ್ನೆ ನಂಬರ್ 3. ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಇವರು ಸರಗಳ್ಳತನದ ಆರೋಪಿಗಳು ಅಂತ ಗೊತ್ತಿದ್ರೆ ಇಬ್ಬರನ್ನು ಪೊಲೀಸರ ಬೆಂಗಾವಲ್ನಲ್ಲೇ ಕರೆದುಕೊಂಡು ಹೋಗ್ಬೇಕಿತ್ತಲ್ವಾ? ಪ್ರಶ್ನೆ ನಂಬರ್ 4. ಆಂಬ್ಯುಲೆನ್ಸ್ನಿಂದ ಎಸ್ಕೇಪ್ ಆದ ನಂತರ ಪೊಲೀಸರು ಯಾವ ರೂಟ್ನಲ್ಲಿ ಹುಡುಕಾಟ ನಡೆಸಿದ್ರು? ಪ್ರಶ್ನೆ ನಂಬರ್ 5. ದೊಡ್ಡೇರಿ ಕೆರೆಗೆ ಜಯಂತ್ ತಲುಪಿದ್ದು ಹೇಗೆ? ಕಾಲು ಜಾರಿ ಕತ್ತಲೆಯಲ್ಲಿ ಬಿದ್ನಾ ಅಥವಾ ಮತ್ತಿನ್ನೇನಾದ್ರೂ ಆಯ್ತಾ? ಪ್ರಶ್ನೆ ನಂಬರ್ 6. ದೇಹದಲ್ಲಿ ಜನರಿಂದ ಹಲ್ಲೆಯ ಗುರುತುಗಳಿವೆಯಾ? ಆಂಬ್ಯುಲೆನ್ಸ್ನಿಂದ ತಪ್ಪಿಸಿಕೊಳ್ಳುವ ಸಂದರ್ಭದಲ್ಲಿ ಉಂಟಾದ ಗಾಯಗಳಿವೆಯಾ ಅಥವಾ ನೀರಿನಲ್ಲಿ ಮುಳುಗುವುದಕ್ಕೆ ಸಂಬಂಧಿಸಿದ ಗಾಯಗಳೇ ಇವೆಯಾ? ಇವೆಲ್ಲವನ್ನು ಮರಣೋತ್ತರ ಪರೀಕ್ಷೆ ಮಾಡಿದ ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರೇ ಸ್ಪಷ್ಟಪಡಿಸಬೇಕು. ಅಂದಾಗೆ ರೌಡಿ ಶೀಟರ್ ಜಯಂತ್ ಮೊದಲು ನೆಲಮಂಗಲ ಪೊಲೀಸರ ವಶಕ್ಕೆ ಬಂದ. ನಂತರ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಿತ್ತು. ಆಮೇಲೆ ಆಂಬ್ಯುಲೆನ್ಸ್ನಿಂದ ತಪ್ಪಿಸಿಕೊಂಡ. 2 ದಿನಗಳ ಬಳಿಕ ಕೆರೆಯಲ್ಲಿ ಶವವಾಗಿ ಪತ್ತೆಯಾದ. ಈ ಸೀಕ್ವೆನ್ಸ್ ನೋಡಿದಾಗ ಆತನಿಗೆ ಪೊಲೀಸ್ ಕಸ್ಟಡಿಯಲ್ಲಿ ಏನಾದ್ರೂ ಆಯ್ತಾ? ಅದನ್ನ ಮುಚ್ಚಿ ಹಾಕುವ ಯತ್ನ ನಡೀತಿದೆಯಾ? ಗೊತ್ತಿಲ್ಲ. ಈ ಕೇಸಲ್ಲಿ ಮತ್ತೊಂದು ದೊಡ್ಡ ಸಾಕ್ಷಿ ಅಂದ್ರೆ ಯತೀಶ್. ಅವನು ಏನಾದ? ಜೊತೆಯಲ್ಲೇ ಒದೆ ತಿಂದು ಜೊತೆಯಲ್ಲೇ ಎಸ್ಕೇಪ್ ಆದವನು ಈ ತನಕ ಏನಾದ ಎಂಬ ಮಾಹಿತಿಯೇ ಇಲ್ಲ. ಅವನು ಸಿಕ್ಕರೆ ಈ ಕತೆ ಮತ್ತೊಂದು ಮಜಲಿಗೆ ತಿರುಗಬಹುದು. ಅಲ್ಲಿಯವರೆಗೂ ಜಯಂತ್ ಡೆತ್ ಈಸ್ ಮಿಸ್ಟರಿ.
ಹಾಗೆ ಬ್ಯಾಟರಿ ಜಯಂತ್ ನಟೋರಿಯಸ್ ಪಾತಕಿ, ಒಂದ್ಸಲ ಅಲ್ಲ 2 ಬಾರಿ ಪೊಲೀಸರಿಂದ ಗುಂಡೇಟು ತಿಂದಿದ್ದ ರೌಡಿ ಆಸಾಮಿ. 2024ರಲ್ಲಿ ಪೊಲೀಸರ ಗುಂಡೇಟು ತಿಂದಿದ್ದ. ಬ್ಯಾಟರಿ ಕಳ್ಳತನದಿಂದ ಅಪರಾಧ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ. ಹೀಗಾಗಿ ಅವನು ಬ್ಯಾಟರಿ ಜಯಂತ್ ಅಂತಲೇ ಪಾತಕ ಲೋಕದಲ್ಲಿ ಗುರುತಿಸ್ಕೊಂಡವನು. ಮತ್ತೊಂದು ಹೆಸರಿದೆ, ಅದು ಎಮ್ಮೆ ಜಯಂತ್. ನಂತರ ಕಳ್ಳತನ, ದರೋಡೆ, ಕೊಲೆ ಯತ್ನ ಸೇರಿದಂತೆ ಹಲವು ಪ್ರಕರಣ ಸೇರಿದಂತೆ ಮತ್ತು 50ಕ್ಕೂ ಹೆಚ್ಚು ಕೇಸುಗಳನ್ನ ಮೈ ಮೇಲೆ ಒದ್ದಿದ್ದ. ಪ್ರಸ್ತುತ ಆತನ ಮೇಲೆ 18 ಕೇಸುಗಳು ಬಾಕಿ ಇದ್ವು. ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸೋಕೆ ಯತ್ನಿಸಿದ ಹಿನ್ನೆಲೆಯಲ್ಲಿ 2024ರಲ್ಲಿ ಡಾಬಸ್ಪೇಟೆ PI ರಾಜು ಅನ್ನೋರು ಆತನ ಕಾಲಿಗೆ ಗುಂಡು ನುಗ್ಗಿಸಿದ್ರು. ಇದಕ್ಕೂ ಮೊದಲು 2019ರಲ್ಲಿಯೂ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಸಂದರ್ಭದಲ್ಲಿ ಆತನಿಗೆ ಗುಂಡೇಟು ಬಿದ್ದಿತ್ತು. ನೆಲಮಂಗಲ ಠಾಣೆ ಪೊಲೀಸರು ಗುಂಡು ನುಗ್ಗಿಸಿದ್ರು. ಇದು ಅಪಘಾತವ ಅಥವಾ ಇನ್ನೇನಾದ್ರೂ ನಡೆದಿದ್ಯಾ? ಅನುಮಾನ ಬಲವಾಗಿವೆ. ಪೊಲೀಸರು ಹೇಳ್ತಿರೋದು ತಪ್ಪಿಸಿಕೊಂಡು ಓಡುವಾಗ ಕೆರೆಗೆ ಬಿದ್ದು ಮುಳುಗಿ ಸತ್ತಿರಬಹುದು ಅಂತಿದ್ದಾರೆ. ಆಂಬ್ಯುಲೆನ್ಸ್ನಿಂದ ತಪ್ಪಿಸಿಕೊಂಡ ಒಬ್ಬ ಆರೋಪಿ, ಅದರಲ್ಲೂ ಪೊಲೀಸರಿಗೆ ಚಿರಪರಿಚಿತ ಆರೋಪಿ, 2 ದಿನಗಳ ನಂತರ ಕೆರೆಯಲ್ಲಿ ಶವವಾಗಿ ಸಿಕ್ಕಿದ್ದು ಕೇವಲ ಅಪಘಾತವಾ? ಇದಕ್ಕೆ ಉತ್ತರ ಪೊಲೀಸರ ಹೇಳಿಕೆಯಿಂದ ಮಾತ್ರ ಅಲ್ಲ, ವೈಜ್ಞಾನಿಕ ತನಿಖೆಯಿಂದ ಬರಬೇಕು. ಮರಣೋತ್ತರ ಪರೀಕ್ಷೆ ಸತ್ಯ ಹೇಳಬೇಕು. ಬ್ಯಾಟರಿ ಜಯಂತ್ನ ಕೊನೆಯ ರಾತ್ರಿ ಏನಾಯ್ತು? ಇದು ಕೇವಲ ಒಬ್ಬ ರೌಡಿ ಶೀಟರ್ನ ಸಾವಿನ ಕಥೆಯಲ್ಲ. ಪೊಲೀಸರ ವಶಕ್ಕೆ ಬಂದ ಒಬ್ಬ ಆರೋಪಿ ಆಂಬ್ಯುಲೆನ್ಸ್ನಿಂದ ಹೇಗೆ ತಪ್ಪಿಸ್ಕೊಂಡ, 2 ದಿನಗಳ ನಂತರ ಕೆರೆಯಲ್ಲಿ ಹೇಗೆ ಶವವಾದ ಅನ್ನೋದು ನಿಜಕ್ಕೂ ಮಿಸ್ಟರಿ. ಈ ರಹಸ್ಯ ಹೊರಬರಬೇಕು ಅಂದ್ರೆ ಉನ್ನತ ಮಟ್ಟದ ತನಿಖೆಯ ಅಗತ್ಯವಿದೆ. ಸತ್ತವನೇನು ಸಮಾಜ ಸೇವಕನ ಬಿಟಾಕ್ರಿ ಅನ್ನೋರು ಇದ್ದಾರೆ. ಸ್ವಂತ ಅಕ್ಕನಿಗೆ ಜಯಂತ್ ಸಾವಿನ ಸುದ್ದಿ ಹೇಳಿದ್ರೆ ನನಗೀಗ ಟೈಮ್ ಇಲ್ಲ, ಬೆಳಗ್ಗೆ ಬರ್ತೀನಿ ಅಂದ್ರಂತೆ. ಮನೆಗೆ ಮಗನೂ ಅಲ್ಲ, ಮಸಣಕ್ಕೆ ಹೆಣವೂ ಅಲ್ಲ ಅಂತ ಮೌನಕ್ಕೆ ಶರಣಾಗೋದೇ ಲೇಸು ಅಲ್ವಾ? ಇಂತಹ ಇನ್ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.